ಹೇಮಂತ್ ಅವರೇ, ಈಗ ಏನ್ ಹೇಳ್ಕೊಡ್ತಿದ್ದೀರಾ? सरसों का साग. ಓಕೆ, ಹೆಸರೇ ವಿಭಿನ್ನವಾಗಿದೆ ಅಲ್ವಾ? ಪಂಜಾಬಿಲಿ ಸರ್ಸೋದಾ ಸಾಗ್ ಅಂತ ಕರೀತಾರೆ. ಸರ್ಸೋದಾ सरसों साग. ಏನ್ ಬೇಕಾರ ಹೇಳ್ಬೋದು, ಸರ್ಸೋಂ ಕಾ ಸಾಗ್ और ಸರ್ಸೋದಾ ಸಾಗ್ ಏನ್ ಬೇಕಾರ ಹೇಳ್ಬೋದು. ಓಕೆ, ಇದು ಕೂಡ ಪಂಜಾಬಿ ವೆರೈಟಿ, पंजाबी स्पेशल. ಓಕೆ, ಈ ಸರ್ಸೋದಾ ಸಾಗ್ ಮಾಡಕ್ಕೆ ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ऑयल, सॉल्ट, क्रीम, बटर, गरम मसाला, जिंजर, सरसों साग, चिली पाउडर एंड चिली. ಬಹಳ ಕಡಿಮೆ ಸಾಮಗ್ರಿಗಳೇ ಬೇಕಿದಕ್ಕೆ. ಶುರು ಮಾಡ್ಬಿಡೋಣವಾ? ಓಕೆ, ಫಸ್ಟ್ ಆಯಿಲ್ ಹಾಕಬೇಕು. ಅದಾದ್ಮೇಲೆ ಈಗ ನೀವು ಮಾಡ್ತಾ ಇರುವಂತ ಅಡಿಗೆ ಎಷ್ಟು ಜನರಿಗೆ ಸರ್ವ್ ಆಗತ್ತೆ? ಅಂದ್ರೆ ಇಬ್ರು ತಿನ್ಬೋದಾ, 3 ಜನ ತಿನ್ಬೋದಾ, 4 ಜನ ತಿನ್ಬೋದಾ? 2 ಜನಕ್ಕೆ ಇಬ್ಬರಿಗೆ ಆಗತ್ತೆ. ಅದಾದ್ಮೇಲೆ ಜಿಂಜರ್ ಹಾಕ್ಬೇಕು. ಓಕೆ, ಬೆಳ್ಳುಳ್ಳಿ. ಈಗ ಸಣ್ಣಗೆ ಹೆಚ್ಕೊಂಡಿರುವಂತ ಶುಂಠಿ. ನಂತರ ಚಿಲ್ಲಿ. ಸಣ್ಣಗೆ ಹೆಚ್ಕೊಂಡಿರುವಂತ ಹಸಿಮೆಣಸಿನಕಾಯಿ. ಈಗ ಸ್ವಲ್ಪ ಇದು ಫಸ್ಟ್ ಇದು ಮಾಡಬೇಕು. ನೀವಾಗ್ಲೇ ಹೇಳಿದ್ರಿ ಇದು ರೆಡಿ ಆಗಿದೆ ಅಂತ. ರೆಡಿ ಆಗಿರುತ್ತೆ. ಈ ಸರ್ಸೋದಾ ಸಾಗ್ ಅಂದ್ರೆ ಇದೆ ಅಲ್ವಾ? ಇದನ್ನ ಹೇಗ್ ಮಾಡ್ಕೊಂಡಿರ್ತಾರೆ, ಅಥವಾ ನಾವು ಮನೇಲಿ ಮಾಡ್ಕೋಬೇಕಾ, ಹೊರಗಡೆ ರೆಡಿಮೇಡ್ ಆಗಿ ಸಿಗುತ್ತಾ, ಹೇಗೆ ಇದು? ಹೊರಗಡೆನೂ ಸಿಗುತ್ತೆ, ಮನೆಯಲ್ಲಿ ಮಾಡ್ಕೊಳ್ತಾರೆ. ಇದು ಮೊದಲೇ ರೆಡಿ ಮಾಡಿರುತ್ತೆ. ಮನೇಲಿ ಮಾಡ್ಕೊಂಡ್ರೆ ಒಳ್ಳೇದು. ಕ್ಲೀನ್ ಆಗಿ ಸಾಸಿವೆ ಎಲೆ ಇರುತ್ತೆ, ಅದು ಕ್ಲೀನ್ ಆಗಿ ತೊಳೆದ್ಬಿಟ್ಟು, ಎಳೆದಾಗಿರೋ ಸಾಸಿವೆ ಎಲೆ ತಗೋಬೇಕಾಗತ್ತೆ. ತಗೊಂಡ್ಬಿಟ್ಟು ಅದು ಕ್ಲೀನ್ ಆಗಿ ತೊಳೆದ್ಬಿಟ್ಟು ಕಟ್ ಮಾಡ್ಬಿಟ್ಟು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಈ ತರ ಮಾಡ್ತೀವಿ, ಗ್ರೇವಿ ತರ. ನೆಕ್ಸ್ಟ್ ಅದು ಇವಾಗ ಈ ಸರ್ಸೋದಾ ಸಾಗ್ ಹಾಕ್ಬೇಕಾಗುತ್ತೆ. ಹಾಕ್ಲಾ? ಹಾಕಿ. ಪೂರ್ತಿ ಹಾಕ್ಬಿಡ್ಲಾ? ಪೂರ ಹಾಕಿ. ಈ ಸರ್ಸೋದಾ ಸಾಗ್ ಅಂತಾನೆ ಸೂಪರ್ ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಸಿಗುತ್ತೆ. ಹಾಗಾಗಿ ನಾವೇನ್ ಕಷ್ಟಪಟ್ಟು ಸೊಪ್ಪನ್ನ ತಂದು ಮನೇಲಿ ಮಾಡೋ ಅವಶ್ಯಕತೆ ಇಲ್ಲ. ಏನಿಲ್ಲ. ಸಾಸಿವೆ ಎಲೆ ಹೆಲ್ತ್ ಒಳ್ಳೇದಾ? ಒಳ್ಳೇದು. ಇದು ಇದೆ, ಆಮೇಲೆ ಪಾಲಕ್ ಇದೆ, ಹೆಲ್ತ್ ತುಂಬಾ ಒಳ್ಳೇದು. ಆಕ್ಚುಲಿ ಈ ಸಾಸಿವೆ ಎಣ್ಣೆನ ತುಂಬಾ ಜನ ಆರೋಗ್ಯದ ದೃಷ್ಟಿಯಿಂದ ಬಳಸ್ತಾರೆ. ಮತ್ತೆ ಈ ಆಂಧ್ರನಲ್ಲಿ ಆವ್ಗಾ ಅಂತ ಮಾಡುವಾಗ ಅದ್ರಲ್ಲೂ ಕೂಡ ಸಾಸಿವೆ ಎಣ್ಣೆನ ಬಳಸ್ತಾರೆ ಅಲ್ವಾ? ಸಾಸಿವೆ ಎಣ್ಣೆ ರಾತ್ರಿ ಮಲಗಬೇಕಾದ್ರೆ ಒಂದ್ 2 ಡ್ರಾಪ್ ಮೂಗಿಗೆ ಹಾಕೊಂಡ್ರೆ ಈ ಶೀತ ಎಲ್ಲ ಬರುತ್ತೆ. ಅಂದ್ರೆ ಸಾಸಿವೆ ಹೀಟ್ ಅಂತನಾ? ಇದು ಸ್ವಲ್ಪ ಫ್ರೈ ಆಗ್ಬೇಕು ಅಲ್ವಾ? ಈಗ ಸ್ವಲ್ಪ ಸಾಲ್ಟ್ ಸ್ವಲ್ಪ ಲೈಟಾಗಿ ಹಾಕ್ಬೇಕು. ಸಾಕಾ? ಯಾಕೆ ಸ್ವಲ್ಪ ಹಾಕೋದಕ್ಕೆ ಹೇಳಿ? ಆಲ್ರೆಡಿ ಸಾಲ್ಟ್ ಇದ್ರಲ್ಲಿ ಇರುತ್ತೆ. ಅಂದ್ರೆ ಇವಾಗ ನಾವು ರೆಡಿಮೇಡ್ ತಗೊಂಡ್ರೆ ಅದ್ರಲ್ಲೇ ಸ್ವಲ್ಪ ಉಪ್ಪು ಹಾಕಿರ್ತಾರೆ. ಅದೇ ಸಾಕನ್ಸಿದ್ರೆ ಸಾಕು, ಬೇಕಾದ್ರೆ ನಾವು ಎಕ್ಸ್ಟ್ರಾ ಹಾಕೋಬೇಕು. ಈಗ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಲಾ ನಾನು? ಗರಂ ಮಸಾಲಾನ? ಗರಂ ಮಸಾಲ ಸ್ವಲ್ಪ ಲೈಟ್ ಆಗಿ ಹಾಕ್ಬೇಕು, ಜಾಸ್ತಿ ಯೂಸ್ ಮಾಡಬಾರ್ದು. ಯಾಕಂದ್ರೆ ಸರ್ಸೋದಾ ಸಾಗ್ ಫ್ಲೇವರ್ ಇರ್ಬೇಕಲ್ವಾ? ನನ್ಗಿದು ನೋಡಿದ್ರೆ ನಮ್ಮ ಪಾಲಕ್ ಪನ್ನೀರ್ ಮಾಡ್ತೀವಲ್ಲ, ಸ್ವಲ್ಪ ಅದೇ ತರ ಅನಿಸ್ತಿಲ್ವಾ? ಇದೇ ತರಾನೇ ನಾವು ಪಾಲಕ್ ಪನ್ನೀರನ್ನು ಮಾಡ್ಕೊಳ್ಳೋದು. ಅದು ಇದೇ ತರ ಮಾಡ್ತಾರೆ. ಆಲ್ರೆಡಿ ಮೊದಲೇ ಎಲೆ ಎಲ್ಲ ಮಿಕ್ಸಿ ಹಾಕ್ಬಿಟ್ಟು ಗ್ರೇವಿ ತರ ಮಾಡಿ ಇಟ್ಕೊಂಡಿರ್ತಾರೆ. ಬೇಕಾದ್ರೆ ನಾವ್ ಇದಕ್ಕೆ ತರಕಾರಿಗಳನ್ನ ಸೇರ್ಸ್ಕೋಬಹುದಾ? ಬಟಾಣಿ ಅಥವಾ ಪಾಲಕ್ ಅಥವಾ ಕ್ಯಾರೆಟ್ ಬರುತ್ತೆ. ಅದು ಸಬ್ಜಿ ಬೆಲೂನ್ ಅಂದ್ಬಿಟ್ಟು ಬರುತ್ತೆ. ಎಲ್ಲ ಸಬ್ಜಿ ಇದೇ ತರ ಇರುತ್ತೆ, ಸೇಮ್ ಎಲ್ಲ ವೆಜಿಟೇಬಲ್ಸ್ ಬರುತ್ತೆ ಇದ್ರ ಜೊತೆ. ಓಕೆ, ಈಗ ಬಟರ್ ಬೆಣ್ಣೆ ಹಾಕ್ಬೇಕು. ಈ ಕೊನೆಗೆ ಉಳ್ದಿರೋದು ಇನ್ ಒಂದೇಪ್ಪ, ನಾನೇ ಹಾಕ್ಬಿಡ್ತೀನಿ ಇದನ್ನ. ಪ್ಲೀಸ್ ಹಾಕ್ಲಾ? ಓಕೆ. ಎಷ್ಟು ಸ್ಪೂನ್ ಹಾಕ್ಬೇಕಾಗತ್ತೆ? 1 ಸ್ಪೂನ್ ಹಾಕಿ. ಫುಲ್ 1 ಸ್ಪೂನ್. 1 ಸ್ಪೂನ್. ಚೆನ್ನಾಗಿದೆ. ಫ್ರೆಶ್ ಕ್ರೀಮ್ ಸಾಧಾರಣವಾಗಿ ನಾರ್ತ್ ಇಂಡಿಯನ್ ಡಿಶಸ್ ಮತ್ತೆ ಉತ್ತರ ಭಾರತದವ್ರು ತುಂಬಾ ಬಳಸ್ತಾರಲ್ವಾ ಫ್ರೆಶ್ ಕ್ರೀಮ್? ಕ್ರೀಮ್, ಬಟರ್ ಜಾಸ್ತಿ. ಬಟರ್, ಅಮೂಲ್ ಕ್ರೀಮ್, ಅಮೂಲ್ ಬಟರ್. ಆಗಿದ್ಯಾ ಅಥವಾ ಸ್ವಲ್ಪ ಆಗ್ಬೇಕು? ಇದು ರೆಡಿ ಆಗಿದೆ. ಇವಾಗ ರೆಡಿ ಆಗಿದೆ. ಓಕೆ, ಈಗ ಡಿಶ್ ರೆಡಿ. ಲೈಟ್ ಆಗಿ ಸ್ವಲ್ಪ ಕ್ರೀಮ್ ಹಾಕ್ತೀವಿ. ರೌಂಡ್ ಕ್ರೀಮ್ ಹಾಕ್ಲಾ? ನಾನು ಹಾಕ್ಲಾ ಪ್ಲೀಸ್? ನನಗೆ ಗಾರ್ನಿಶಿಂಗ್ ಅಂದ್ರೆ ತುಂಬಾ ಇಷ್ಟ. ಚಿಕ್ಕ ಇಟ್ಟು ರಂಗೋಲಿ ಬಿಡಿಸಿದ್ರೆ ಬೆಣ್ಣೆ ಹಾಕ್ಲಾ ಮಧ್ಯದಲ್ಲಿ ಒಂಚೂರು? ಆಹಾ, ಎಷ್ಟು ಚೆನ್ನಾಗಿ ನಾನು ಡೆಕೋರೇಟ್ ಮಾಡಿದ್ದೀನಿ ನೋಡಿ. ನೀವು ಮಾಡ್ತೀರಾ ಡೆಕೋರೇಷನ್? ಕಲ್ತ್ಕೊಳ್ಳಿ ನನ್ನಿಂದ. ನಾವು ದೂರ ಇದೀವಿ,
ನೀನ್ ಅಲ್ಲಿದ್ಯಾ? ಅಲ್ಲ ನಾನು ವೇಟ್ ಮಾಡ್ತಾ ಇದ್ದೀನಿ, ಮಕ್ಕಿದೆ ರೊಟ್ಟಿ ಬರ್ತಾ ಇದೆ ಅದಕ್ಕೆ ಅಷ್ಟೇ ತಿನ್ನೋದಕ್ಕೆ. ಸರ್ಸೋದ ಸಾಗ್ ರೆಡಿ. ಆಹಾ